ದಯವಿಟ್ಟು ನಿಮ್ಮ ದಾಖಲೆಯನ್ನ ತೋರಿಸಿ ಮನೆ ಕೆಡವಿ. ದಯವಿಟ್ಟು ಅದು ನಿಮ್ಮ ಜಮೀನು ಅನ್ನೋದನ್ನ ದಾಖಲೆಯನ್ನ ತೋರಿಸಿ ಮನೆಯನ್ನು ಕೆಡವಿ. ನಿಮಗೆ ಮನೆಯನ್ನು ಕೆಡವಲು ಅಧಿಕಾರ ಕೊಟ್ಟವರು ಯಾರು? ನಿಮ್ಗೆ ಏನು ಹಕ್ಕುಗಳಿದೆ ಅದ್ರ ಮೇಲೆ? ಸೊ ಹಾಗಾಗಿ ಇದು ನಿಮ್ಮ ಜಮೀನು ಅಥವಾ ನಿಮ್ಮ ಜಾಗ ಅನ್ನೋದೇನಾದ್ರೂ ಇದ್ರೆ ಪ್ರೂಫ್ ತಗೊಂಬನ್ನಿ, ತೋರಿಸಿ, ಆ ನಂತರ ಮನೆ ಕೆಡವಿ. ಎಲ್ರಿಗೂ ನಮಸ್ಕಾರ. ನಾನು ಕೃಷ್ಣಪ್ಪ ಅಂತ, ಕುಣಿಗಲ್ ತಾಲೂಕು ಕಿತ್ನಾಮಲ್ಲದ ಗ್ರಾಮದ ವಾಸಿ. ಅಲ್ಲಿರುವಂತಹ ಕುಟುಂಬ ಲಕ್ಷ್ಮಮ್ಮ ಗೋವಿಂದಯ್ಯ ಇವರ ಪುತ್ರ. ನಾವು ಈ ಗ್ರಾಮದಲ್ಲಿ ಇದಕ್ಕೂ ಮೂಲ ಕಲ್ಪಾಳ್ಯ, ಚೆನ್ನಾಪುರ, ಈ ಥರ ಒಂದು ಕಿತ್ನಾಮಲ ಒಂದು ಗ್ರಾಮ ಪಂಚಾಯತಿಗೆ ಲಿಮಿಟಲ್ಲಿ ಇದ್ದಂತಹ ಪ್ರದೇಶದಲ್ಲಿ ನಾವು ಸುಮಾರು ತಲೆಮಾರುಗಳಿಂದ, ನೂರಾರು ವರ್ಷಗಳಿಂದ ಇರುವಂತಹ ಒಂದು ಕುಟುಂಬ ನಮ್ಮದು. ಈಗಲೂ ಕೂಡ ನಾವು ಅಲ್ಲಿ ನೆಲೆಸಿ ನಮ್ಮ ಮನೆ, ನಮ್ಮ ಕೃಷಿ, ನಮ್ಮ ಕೆಲಸ ಈಗಲೂ ಕೂಡ ಅಲ್ಲಿ ನಮ್ಮ ಕೆಲಸ ಮತ್ತು ಜೀವನ ಮುಂದುವರಿತಾ ಇರುತ್ತೆ. ನಮ್ಮ ತಾಯಿ ಲಕ್ಷ್ಮಮ್ಮ ಇವರು ಕೂಡ ಕಿತ್ತಮದಲ ನಿವಾಸಿ. ಅವರು 75 ವರ್ಷ ವಯಸ್ಸು ಅವ್ರಿಗೀಗ. ಅವರು ಒಬ್ಬ ಕ್ಯಾನ್ಸರ್ ಪೇಷಂಟ್. ಇತ್ತೀಚೆಗೆ ಕ್ಯಾನ್ಸರ್ ಪೀಡಿತರಾಗಿ 1-2 ವರ್ಷಗಳ ಕಾಲ ಅವರು ಟ್ರೀಟ್ಮೆಂಟನ್ನು ತಗೊಂಡು ಈಗಲೂ ಕೂಡ ಅವರು ನಿರಂತರವಾಗಿ ಚಿಕಿತ್ಸೆಯನ್ನು ಪಡೀತಾ ಇರ್ತಾರೆ. ಅವರು ವಯೋಸಹಜ ಅಶಕ್ತಿ ಹಾಗೂ ಈ ಒಂದು ಗಂಭೀರವಾದಂತಹ ಕಾಯಿಲೆ, ಇವೆರಡಕ್ಕೂ ಬಲಿಯಾಗಿ ಅವರು ಅದರ ನಡುವೆಯೂ ಕೂಡ ತಮ್ಮ ಕುಟುಂಬ, ಮನೆ ಮತ್ತು ತಮ್ಮ ಜಮೀನು ಇವೆರಡೂ ಕಡೆ ಅವ್ರು ಗಮನ ಹರಿಸ್ಕೊಂಡು ಬಂದಿರೋಂತಹ ಹಿರಿ ಜೀವ. ನಾವು ಈ ಕುಣಿಗಲ್ ತಾಲೂಕಿನ ಚೆನ್ನಾಪುರ, ಇದು ಕೂಡ ಕಿತ್ನಾಮಲ ಗ್ರಾಮ ಪಂಚಾಯತಿ ಲಿಮಿಟ್ಗೆ ಸೇರಿರುವಂತಹ ಪ್ರದೇಶ. ಈ ಚೆನ್ನಾಪುರ, ಜೋಡಿ ಚೆನ್ನಾಪುರ ಈ ಒಂದು ಗ್ರಾಮಕ್ಕೆ ಸೇರಿರುವಂತಹ ಸರ್ವೆ ನಂಬರ್ 60/1, 61 ಮತ್ತು 63, ಈ 3 ಸರ್ವೆ ನಂಬರ್ಗಳು ಸೇರಿರುವಂತಹ ಸುಮಾರು ಒಂದು 23 ಎಕರೆ ಜಮೀನು. ಈ ಜಮೀನಿನಲ್ಲಿ ನಾವು ತಾತ ಮುತ್ತಾತಾದಿಯಾಗಿ ನಮ್ಮ ಪೂರ್ವಜರು ಅವತ್ತಿನ ಕೃಷಿ ಮಾಡಿಕೊಂಡು ಈ ಜಾಗದಲ್ಲಿ ನೆಲೆಸಿದ್ದಂತಹ ಜಾಗ, ಸ್ಥಳ. ಸೊ ಇಲ್ಲಿ ನಾವು ಸ್ವಾತಂತ್ರ್ಯಕ್ಕೂ ಪೂರ್ವಕ್ಕೂ ಮೊದಲು ನೂರಾರು ವರ್ಷಗಳಿಂದ ನಮ್ಮ ಮುತ್ತಾತ, ಅವರ ತಾತ ಅಲ್ಲಿಂದನೂ ಕೂಡ ನಾವು ಇಲ್ಲಿ ನೆಲೆಸಿದ್ದಂತಹ ಜನಾಂಗ. ಇವತ್ತು ಕೂಡ ನಾವು ಆ ಜಾಗವನ್ನು ಬಿಟ್ಟು ಕದಲಿಲ್ಲ ನಾವು. ಈಗ ಇಲ್ಲಿ ಈ ಒಂದು ಜಮೀನಲ್ಲಿ ಚೆನ್ನಾಪುರ ಗ್ರಾಮದ ಈ ಒಂದು 60/1, 61 ಮತ್ತು 63 ಈ ಒಂದು ಸರ್ವೆ ನಂಬರ್ ಇರುವಂತಹ ಈ ಜಾಗವನ್ನ ನಾವು ತಾತವರು, ನಮ್ಮ ಅಪ್ಪಂದರು ಎಲ್ಲರೂ ವರ್ಷಾನುಗಳಿಂದ ಅವರು ಉತ್ಕೊಂಡ್ಬಂದಿರುವಂತಹ ಸ್ವಾತಂತ್ರ್ಯಕ್ಕೂ ಪೂರ್ವದಿಂದನೂ ಕೂಡ. ಸೊ ಆ ನಂತರ ಇದೊಂದು ಜೋಡಿ ಚೆನ್ನಾಪುರ, ಒಂದು ಜೋಡಿ ಗ್ರಾಮ ಅಂತಾನೆ ಅದು ಇರುತ್ತೆ. ಇಲ್ಲಿ ಜೋಡಿದಾರ್ ಅನ್ನೋ ಒಂದು ಚಲುವೇಗೌಡರು ಮತ್ತು ದಾಸೇಗೌಡರು ಇವರ ಅಂಡರಲ್ಲಿ ಇಡೀ 100 ಎಕರೆಗಳ ಒಂದಷ್ಟು ಪ್ರದೇಶ ಅವರ ಆಳ್ವಿಕೆಯಲ್ಲಿರ್ತದೆ. ಈ ಆಳ್ವಿಕೆಯಲ್ಲಿದ್ದಾಗ ಸಹಜವಾಗಿ ನಮ್ಗೆಲ್ಲರೂ ಕಾನೂನು ಪ್ರಕಾರ ಗೊತ್ತಿರೋ ಪ್ರಕಾರ ಸರ್ಕಾರ ಈ ಜೋಡಿದಾರರಿಗೆ 100 ಎಕರೆಗಳನ್ನು ಕೊಟ್ಟು ಅವ್ರ ಕಡೆಯಿಂದ ಕಂದಾಯ ತೆಗೆದುಕೊತಾ ಇರುತ್ತೆ. ಅವರ ಅಂಡರಲ್ಲಿ ಹಲವಾರು ಉಳುಮೆದಾರರು, ಗೇಣಿದಾರರು ಇರ್ತಾರೆ. ಅವರು ಉತ್ಕೊಂಡು ಬಿತ್ಕೊಂಡು ಆ ಪ್ರದೇಶವನ್ನು ಅನುಭವಿಸ್ಕೊಂಡು ಅದಕ್ಕೆ ಸಂಬಂಧಪಟ್ಟಂತ ಕಂದಾಯನ ಈ ಜೋಡಿದಾರರಿಗೆ ಯಾರು ನಮ್ಮ ಶೇಖ್ದಾರರು ಇಂಥವರೆಲ್ಲ ಯಾರು ಇರ್ತಾರೆ, ಶಾನುಭೋಗರು, ಇಂಥವ್ರಿಗೆಲ್ಲ ಕಟ್ಕೊಂಡು ಬರ್ತಾ ಇದ್ದಂತಹ ಪ್ರದೇಶ. ನಮ್ಮ ತಾತಂದರು ಇದೇ ರೀತಿಯಾಗಿ ಹಲವಾರು ವರ್ಷಗಳಿಂದ ಅಲ್ಲಿ ಉತ್ತು ಬಿತ್ತಿ ಕೃಷಿಯನ್ನು ಮಾಡಿಕೊಂಡು ನೆಲೆಸಿದಂತಹ ಜೀವಗಳು. ಕುಣಿಗಲ್ ತಾಲೂಕಿನ ಹಲವಾರು ಕೆರೆ ಕಟ್ಟೆಗಳನ್ನು ಕಟ್ಟಿಕೊಂಡು ಬಂದಂತಹ ಶ್ರಮಿಕರು ನಮ್ಮ ಪೂರ್ವಜರು. ನಾವು ಪರಿಶಿಷ್ಟ ಜಾತಿಯ ಭೋವಿ ಜನಾಂಗಕ್ಕೆ ಸೇರಿರುವಂತ ನಾವು. ಸೊ ನಮ್ಮ ತಾತ ಮುತ್ತಾಂತರಲ್ಲೂ ಕೆರೆ ಕಟ್ಟೆಗಳನ್ನು ಕಟ್ಟಿ, ಮನೆಗಳನ್ನು ಕಟ್ಟಿ ಈ ಒಂದು ಸಮಾಜಕ್ಕೆ ಕೊಡುಗೆಯನ್ನು ಕೊಟ್ಟಿರುವಂತರು. ಸೊ ಈಗ ಅವರು ನೆಲೆಸಿದಂಥ ಜಾಗ ನಾನೇನು ಹೇಳಿದೆ ಇವಾಗ 60/1, 61 ಮತ್ತು 63 ಈ ಒಂದು ಚೆನ್ನಾಪುರದ ಕೆರೆಯ ಮೇಲಿರುವಂತಹ ಪ್ರದೇಶದಲ್ಲಿ ನಾವು ಸುಮಾರು ವರ್ಷಗಳಿಂದ ನಾವು ನೆಲೆಸಿರುವಂತಹ ಜಾಗ. ಅದಕ್ಕೆ ಈಗಲೂ ಕೂಡ ಭೋವಿಪಾಳ್ಯ ಅಂತಾನೆ ಜನಗಳು ಕರೀತಾರೆ. ನೀವು ಯಾರನ್ನ ಕೇಳಿದ್ರು ಕೂಡ ಅದಕ್ಕೆ ಒಂದು ಈ ಜಾಗ ಅಂತಾನೆ ಕರೀತಾರೆ. ಯಾಕೆಂದ್ರೆ ನಾವು ಪೂರ್ವಿಕರೆಲ್ಲ ಅಲ್ಲೇ ಇದ್ದಂತಹ ಜಾಗ, ನೆಲೆಸಿದಂತಹ ಜಾಗ. ಅದು ನಮ್ಮ ಒಂದು ದೊಡ್ಡ ಊರೇ ಇತ್ತು ಅಲ್ಲಿ. ಆಮೇಲೆ ಒಂದಷ್ಟು ಜನ ಅಲ್ಲಿಂದ ವಲಸೆ ಹೋದ ನಂತರ ಸ್ವಲ್ಪ ಜನಸಂಖ್ಯೆ ಕಡಿಮೆ ಆಗುತ್ತೆ. ಆದರೆ ನಾವು ಮಾತ್ರ ಊರನ್ನು ಬಿಟ್ಟು ಕದಲದೆ ಈಗಲೂ ಕೂಡ ಅಲ್ಲಿಯೇ ನಿವಾಸಿಗಳಾಗಿದ್ದೇವೆ. ಈಗಲೂ ಕೂಡ ನಾನು ಓಟ್ ಹಾಕೋದು ಅಲ್ಲೇನೆ, ನಮ್ಮ ಊರಿನಲ್ಲೇ. ಇದು ಸ್ನೇಹಿತರೆ. ಸೊ ಈ ನಮ್ಮ ತಾತ ನಾಗಾಭೋವಿ ಅವರ ಮಕ್ಕಳಾದಂತಹ ವೆಂಕಟರಾಮಯ್ಯ ಮತ್ತೆ ಕುಪ್ಪಯ್ಯ, ಸೊ ಅವರ ಮಕ್ಕಳ ಇದನ್ನ ನಾವು ಅವಾಗಿಂದ ಅನುಭವಿಸ್ಕೊಂಡು ಬಿತ್ತನೆ ಮಾಡ್ಕೊಂಡು ಬರ್ತಿರೋದು ಜಾಗ. ಇದೇನಾಗಿದೆ ಅಂತ ಹೇಳಿದ್ರೆ ಸುಮಾರು ನಾವು 1954ರಲ್ಲಿ ಈ ಸಂದರ್ಭದಲ್ಲಿ ಇನಾಮ್ ಅಬಾಲಿಷನ್ ಆಕ್ಟ್ ಇದನ್ನ ಇಂಪ್ಲಿಮೆಂಟ್ ಮಾಡುತ್ತೆ ಸರ್ಕಾರ. ಸ್ವಾತಂತ್ರ್ಯ ಬಂದ ಮೇಲೆ ಈ ಇನಾಮ್ ಅಬಾಲಿಷನ್ ಆಕ್ಟ್ ಬಂದ ಮೇಲೆ ಯಾರ್ಯಾರು ಇನಾಮ್ದಾರರು, ಜೋಡಿದಾರರು ಅಂತ ಹೇಳಿದ್ರು, ಅವರ ಹತ್ರ ಎಲ್ಲ ಜಮೀನನ್ನ ವಾಪಸ್ಸು ತೆಗೆದುಕೊಂಡ ಸರ್ಕಾರ ಆಯಾ ಪ್ರದೇಶದಲ್ಲಿ, ಆಯಾ ಜಾಗದಲ್ಲಿ ಯಾರ್ಯಾರು ಅನುಭವದಲ್ಲಿದ್ದಾರೆ, ಯಾರ್ಯಾರು ವ್ಯವಸಾಯ ಮಾಡ್ತಾ ಇದ್ದಾರೆ, ಯಾರ್ಯಾರು ಗೇಣಿ ಮಾಡ್ತಾ ಇದ್ದಾರೆ, ಅವರೆಲ್ಲರಿಗೂ ಕೂಡ ಟೆನೆನ್ಸಿ ರೈಟ್ಸ್ ಅನ್ನ ಕೊಡ್ತಾ ಬರುತ್ತೆ.
ಸೊ ಅದರಲ್ಲಿ ನಮ್ಮ ತಾತಂದ್ರಿಗೂ ಕೂಡ ಸ್ಪಷ್ಟವಾಗಿ 1970ರಲ್ಲಿ ಆದೇಶವಾಗುತ್ತೆ. ಸೊ ನೀವು ಗಣಿದಾರರಾಗಿ ನೀವು ಮುಂದುವರಿಬಹುದು, ಕೃಷಿ ಮಾಡ್ಕೊಂಡು ಇರ್ಬೋದು ಅಂದ್ಕೊಂಡು ನಮಗೆ ಸ್ಪೆಷಲ್ ಡೆಪ್ಟಿ ಕಮಿಷನರ್ ಆಫ್ ಬೆಂಗಳೂರು ಇವರು ವಿಶೇಷ ಜಿಲ್ಲಾಧಿಕಾರಿಗಳ ನ್ಯಾಯಾಲಯ ಇಲ್ಲಿ ಆರ್ಡರ್ ಆಗಿ ಆದೇಶವಾಗಿ ಇದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳನ್ನು ನೀವು ತಗೊಂಡು ಇವರಿಗೆ ಏನು ಬೇಕೋ ಅದನ್ನು ನೀವು ಮಾಡಿಕೊಡಿ ಅಂದ್ಕೊಂಡು ಕುಣಿಗಲ್ ತಹಶೀಲ್ದಾರ್ ಆಫೀಸ್ಗೂ ಕೂಡ ಅವರು ತನ್ನ ಸೂಚನೆಯನ್ನು ಕೊಡುತ್ತೆ ಈ ಒಂದು ನ್ಯಾಯಾಲಯ, ಸ್ಪೆಷಲ್ ಡೆಪ್ಟಿ ಕಮಿಷನರ್ ಕೋರ್ಟ್. ಇದಾದ ನಂತರ ನಮ್ಮ ತಾತ ಮುತ್ತಾತರು ಅವರಿಗೆ ಇದಕ್ಕೆ ಸಂಬಂಧಪಟ್ಟಂತಹ ಖಾತೆ ಪಾಣಿಗಳನ್ನು ಮಾಡಿಸಿಕೊಳ್ಳಲು ಪ್ರಯತ್ನ ಪಟ್ಟಿರ್ತಾರೆ. ಇಲ್ಲಿ ಒಂದು ಸಮಸ್ಯೆ ಏನಪ್ಪಾ ಅಂತಂದ್ರೆ, ಇಡೀ ಜೋಡಿ ಚೆನ್ನಾಪುರ ಗ್ರಾಮಕ್ಕೆ ಸಂಬಂಧಪಟ್ಟಿರುವಂತಹ ಎಲ್ಲಾ ಸರ್ವೆ ನಂಬರ್ಗಳು ಕೂಡ ಯಾವುದೇ ಖಾತೆಗಳನ್ನ ಮಾಡದ ಹಾಗೆ ಒಂದಷ್ಟು ತಾಂತ್ರಿಕವಾದ ಸಮಸ್ಯೆಗಳು ಉದ್ಭವ ಆಗುತ್ತೆ. ಅವತ್ತಿನ 1950-60 ಕೂಡ. ಯಾಕೆ ಅಂತ ಹೇಳಿದ್ರೆ ಇಲ್ಲಿದ್ದಂತಹ ದಾಸೇಗೌಡರು ಮತ್ತೆ ಚೆಲುವೇಗೌಡರು ಯಾರು ಜೋಡಿದಾರ ಇದ್ರು, ಆ ಜೋಡಿದಾರರ ಇಬ್ಬರ ನಡುವೆದಂತಹ ಘರ್ಷಣೆಯಿಂದ, ಸಂಘರ್ಷದಿಂದ ಆ ಊರಿನಲ್ಲಿರುವಂತಹ ಎಲ್ಲಾ ಜನಾಂಗಕ್ಕೂ ಕೂಡ ಸಮಸ್ಯೆ ಆಗುತ್ತೆ. ಸೊ ಸುಮಾರು ವರ್ಷಗಳ ಕಾಲ, 50-60 ವರ್ಷಗಳ ಕಾಲ ಯಾವ ಜಮೀನಿಗೂ ಕೂಡ ಅವರು ಖಾತೆ ಪಾಣಿಯನ್ನು ಸರ್ಕಾರ ಮಾಡಿಕೊಟ್ಟಿರೋದಿಲ್ಲ. ಇದು ಎಲ್ಲರಿಗೂ ಗೊತ್ತಿರುವಂತಹ ಸತ್ಯ. ಸುಮಾರು 100-150 ಸರ್ವೆ ನಂಬರ್ಗಳಲ್ಲಿರುವಂತಹ ಜಮೀನನ್ನ ಯಾರ ಹೆಸರು ಇರೋದಿಲ್ಲ. ಅಲ್ಲಿರುವಂತಹ ಎಲ್ಲರೂ ಕೂಡ ನಾವು ಸೇರದಂತೆ ಎಲ್ಲರೂ ಕೂಡ ಅಲ್ಲಿ ಅನುಭವಿಸ್ಕೊಂಡು ಅಲ್ಲಿ ಉತ್ತಿ ಬಿತ್ತಿ ಏನ್ ಬೇಕೋ ಬೆಳ್ಕೊಂಬೋದಾಗಿತ್ತು ಅಷ್ಟೇ ಹೊತ್ತು ಯಾರಿಗೂ ಕೂಡ ಖಾತೆ ಆಗಲಿ, ಪಾಣಿ ಆಗಲಿ, RTC ಆಗಲಿ, ಮತ್ತೊಂದಾಗಲಿ ಯಾವುದೂ ಇರಲಿಲ್ಲ ಇವತ್ತು ಕೂಡ. ಆ ನಂತರ ಒಂದಷ್ಟು ಬೆಳವಣಿಗೆಗಳಾದಂತ ನಂತರ 2014ರಲ್ಲಿ DK ಸುರೇಶ್ ಅವರವರು ಏನ್ ಮಾಡ್ತಾರೆ, ಎಲೆಕ್ಷನ್ ಕಂಟೆಸ್ಟ್ ಮಾಡಿದಾಗ ನಾವು ಸೇರಿದಂತೆ ಹಲವಾರು ಆ ಊರಿನ ಭಾಗದ ಜನಗಳು ಇಲ್ಲಿ ನಮ್ಗೆ ಯಾವುದೇ ಆದಂತಹ ಅಧಿಕಾರ ಇಲ್ಲ ಈ ಭೂಮಿ ಮೇಲೆ, ಅಲ್ಲಿ ಬೋರ್ ಹಾಕ್ಸಕ್ಕಾಗೋದಿಲ್ಲ, ಮಕ್ಳು ಮದುವೆ ಮಾಡೋಕ್ಕಾಗೋದಿಲ್ಲ, ಆ ಜಮೀನ್ ಮೇಲೆ ಯಾವ್ದು ವ್ಯವಹಾರ ಮಾಡೋಕ್ಕಾಗ್ತಾ ಇಲ್ಲ. ಸೊ ಹಾಗಾಗಿ ಇದು ಇಟ್ಕೊಂಡು ಏನ್ ಮಾಡೋಕ್ಕಾಗುತ್ತೆ, ಹಾಗಾಗಿ ನಮ್ಗೆ ಇದೇನಾದ್ರೂ ನಾವು ಯಾರ್ಯಾರು ಅನುಭವದಲ್ಲಿ ಇದೀವಿ ಅದಕ್ಕೆ ಸಂಬಂಧಪಟ್ಟಂತೆ ನೀವು ನನಗೆ ಇದನ್ನ ನಮ್ಮ ಹೆಸರುಗಳು ಮಾಡ್ಕೊಡಿ, ಖಾತೆ ಮಾಡ್ಕೊಡಿ ಅಂದ್ಕೊಂಡು ಯಾವಾಗ ಅವ್ರಿಗೆ ನಾವು ಪ್ರಾರ್ಥನೆಯನ್ನ ಮಾಡ್ಕೋತೀವಿ, ಚೆನ್ನಾಪುರದ ವ್ಯಾಪ್ತಿಯಲ್ಲಿರುವಂತಹ ಜನಗಳು ಅವರು ನಮ್ಮ ತುಮಕೂರು ವಿಭಾಗದ AC ಅವರಿಗೆ ಹೇಳಿ ಒಂದಷ್ಟು ಸರ್ವೆ ನಂಬರ್ಗಳಿಗೆ ಪಾಣಿನ ಮಾಡಿಸ್ಕೊಡಲಿ ಅವರು ತಮ್ಮ ಸಹಾಯವನ್ನು ಮಾಡ್ತಾರೆ DK ಸುರೇಶ್ ಅವರು. ಆಗೇನಾಗುತ್ತೆ, ಒಂದಷ್ಟು ಸರ್ವೆ ನಂಬರ್ಗಳಿಗೆ, ಎಲ್ಲಾ ಸರ್ವೆ ನಂಬರ್ಗಳು ಆಗಲ್ಲ, ಒಂದಷ್ಟು ಸರ್ವೆ ನಂಬರ್ಗಳಿಗೆ ಮಾತ್ರ ಒಂದಷ್ಟು ಖಾತೆಗಳನ್ನು ಹಾಕ್ತಾರೆ. ಸೊ ಇದರ ಆಧಾರದ ಮೇಲೆ ನಾವು ಕೂಡ ನಮಗೆ ಖಾತೆ ಮತ್ತೆ ಪಾಣಿಯನ್ನು ಮಾಡಿಕೊಡಿ ಅನ್ಕೊಂಡು ನಾವು ಅಪೀಲನ್ನು ಸಲ್ಲಿಸಿರ್ತೀವಿ. ನಮ್ಮ ಜೊತೆಗೆ ಇನ್ನೂ ಸುಮಾರು ಒಂದು 50-60 ಸರ್ವೆ ನಂಬರ್ಗಳು ಖಾತೆ ಪಾಣಿಗಳನ್ನು ಆಗಬೇಕಾಗಿದೆ. ಅಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲರೂ ಅನುಭವದಲ್ಲಿದ್ದಾರೆ, ನಾವು ಅನುಭವದಲ್ಲಿದ್ದೀವಿ, ಅವರು ಅನುಭವದಲ್ಲಿದ್ದಾರೆ. ಹಾಗಾಗಿ ಇನ್ನೊಂದಷ್ಟು ಜನರಿಗೆ ಖಾತೆ ಪಾಣಿಗಳನ್ನು ಮಾಡಿಕೊಡ್ಬೇಕು. ಈ ಖಾತೆ ಪಾಣಿಗಳನ್ನು ಮಾಡಿಕೊಡಿ ಅಂದ್ಕೊಂಡು ಅವತ್ತು ಕೂಡ ಸರ್ಕಾರಕ್ಕೆ ಹಾಕಿದೀವಿ. ಅದು ನಮ್ಮ ಮತ್ತೆ ಸರ್ಕಾರದ ನಡುವೆ ಇರುವಂತಹ ಒಂದು ಒಡನಾಟ ಅನ್ನೋದಕ್ಕಿಂತ ಹೆಚ್ಚಿಗೆ ವ್ಯವಹಾರ ಅದು. ಸೊ ಈ ಮಧ್ಯೆ ಏನಾಗುತ್ತೆ, ಇಲ್ಲಿದ್ದಂತಹ ಒಂದು ಚೆಲುವೇಗೌಡ ಜೋಡಿದಾರರು ಬಹಳ ಹಿಂದಿನ ಕಾಲದ ನಮ್ಮ ತಾತ ಮುತ್ತಾತರು ಇದ್ದಲ್ಲ, ಅವಾಗಿಂದನೂ ಕೂಡ ಇದು ಜಮೀನ್ ನಮ್ಮದು, ಇದು ನೀವು ಇರಬಾರ್ದು, ನಿಮ್ಗೆ ಯಾಕೆ, ನೀವು ಕೀಳು ಜನಾಂಗ, ನೀವು ಶೋಷಿತರು, ನೀವು ದಲಿತ ಜನಾಂಗರು, ನಿಮ್ಗೆ ಯಾಕೆ ಇಷ್ಟೊಂಥರ ಜಮೀನು, ನೀವ್ ಯಾಕೆ ಇದು ಮಾಡ್ಬೇಕು, ಇದು ನಿಮ್ದಲ್ಲ, ಇದು ನಮ್ದು, ನಾವು ರೂಲರು, ನಾವು ಲ್ಯಾಂಡ್ ಲಾರ್ಡ್ಸು, ಈ ತರ ಧೋರಣೆಯಿಂದ ದೌರ್ಜನ್ಯಗಳು ಮಾಡ್ಕೊಂಡು ಅವತ್ತು ಕೂಡ ನಮ್ಮ ಅಪ್ಪ ತಾತಂದಿರನ್ನ ಎದುರಿಸ್ತಾ ಬರ್ತಾರವರು. ಹೊರಟೋಗಿ ಅಂದ್ಕೊಂಡು ನಮ್ಮ ಆಗಿನ ಕಾಲದಲ್ಲಿ ನಮ್ಮ ಜನಾಂಗ ಇಡೀ ಆ ಊರಲ್ಲಿ ಸುತ್ತಮುತ್ತ ಒಂದು 10-12 ಹಳ್ಳಿಗಳಿಗೆ ಇದ್ದಂತಹ ನಮ್ದು ಒಂದೇ ಜನಾಂಗ, ಒಂದೇ ಕುಟುಂಬ ತುಂಬಾ ಈ ಶೋಷಣೆ ಮತ್ತು ದೌರ್ಜನ್ಯಗಳನ್ನು ಅನುಭವಿಸ್ಕೊಂಡು ಅದನ್ನ ನಿರಂತರವಾಗಿ ಅನುಭವಿಸ್ಕೊಂಡು ಬಂದಿದೆ. ಎಷ್ಟು ಸಾಧ್ಯವೋ ಅದನ್ನ ಪ್ರತಿರೋಧ ಮಾಡ್ತಾ ಎಲ್ಲವನ್ನು ಮಾಡ್ತಾ ಬಂದಿರುವಂತಹ ನಮ್ಮ ತಾತ ಮುತ್ತಾಂತಿರು ಕಾಲಾನಂತರ ಅವರು ವಯೋಸಹಜವಾಗಿ ಕಾಯಿಲೆಗೆ ತುತ್ತಾಗಿ ಇವರೆಲ್ಲೂ ಮರಣವನ್ನು ಅಪ್ತಾರೆ. ಸೊ ಅವರು ಕೂಡ ಚೆಲುವೇಗೌಡ ಮತ್ತೆ ಅವರ ಮಕ್ಕಳು ಕೂಡ ವಯೋಸಹಜವಾಗಿ ಅವರು ಕೂಡ ಮರಣವನ್ನು ಹೊಂದ್ತಾರೆ. ಆದ್ರೆ ಅವರ ಪೀಳಿಗೆ ಕೂಡ ಅವರ ತಾತ ಮತ್ತೆ ಅವರ ಅಪ್ಪಂದಿರ ಧೋರಣೆಯನ್ನು ಹಂಗೆ ಮುಂದುವರ್ಸ್ಕೊಂಡ್ ಬಂದು ಈ ಜಮೀನ್ ನಮ್ದು, ನೀವು ಹೋಗಿ, ಈ ಜಮೀನ್ ನಮ್ದು, ನೀವು ಹೋಗಿ, ನಿಮ್ಗೆ ಸಂಬಂಧಪಟ್ಟಿಲ್ಲ. ನಮಗೆ ಸ್ಪಷ್ಟವಾಗಿ 1970ರಲ್ಲಿ ಸ್ಪೆಷಲ್ ಡೆಪ್ಟಿ ಕಮಿಷನರ್ ಇಂದ ಆದೇಶವಾಗಿರುವಂತಹ ಆದೇಶದ ಪ್ರತಿಗಳು ನಮ್ಮಲ್ಲಿದ್ದಾವೆ. ನಾವು ಖಾತೆ ಮತ್ತು ಪಾಣಿಗಳನ್ನು ಮಾಡಿಕೊಡಿ ಅಂದ್ಕೊಂಡು ನಮ್ಮ ತಾಲೂಕ್ ಆಫೀಸ್ ಮತ್ತೆ AC ಅವರು ಮತ್ತೆ DC ಅವರಿಗೆ ಅಪೀಲ್ ಮಾಡ್ಕೊಂಡು ರಿಕ್ವೆಸ್ಟ್ ಅನ್ನು ಕೊಟ್ಟು ಇವತ್ತು ಕೂಡ ನಾವು ಅಲ್ಲಿ ಅದೇ ಒಂದು ಕೆಲಸದಲ್ಲಿ ನಾವು ಮಗ್ನರಾಗಿದ್ದೇವೆ. ನಾವು ಸರ್ಕಾರಕ್ಕೆ ಅಪೀಲ್ ಮಾಡಿದ್ದೀವಿ, ಸ್ವಾಮಿ ನಮ್ಮ ಆದೇಶನ ನೀವು ಇದು ಮಾಡಿಕೊಟ್ಟು ನಮಗೆ ಖಾತೆ ಪಾಣಿ ಮಾಡಿಕೊಡಿ ಅಂದ್ಕೊಂಡು AC ಅವರಿಂದ ನಾವು ಲೆಟರ್ನ ತಗೊಂಡ್ಬಂದು ತಾಲೂಕ್ ಆಫೀಸ್ಗೆ ಕೊಟ್ಟು ತಹಶೀಲ್ದಾರ್ನ ಭೇಟಿ ಮಾಡಿ ನಮ್ಮ ಹೆಸರು ಖಾತೆ ಪಾಣಿ ಮಾಡಿಕೊಡಿ ಅಂದ್ಕೊಂಡು ನಾವು ನಮ್ಮ ಕೆಲಸನ ಮಾಡ್ಕೋತಾ ಇದ್ವಿ. ಅದೇ ತರ ನಮ್ಮ ಅಕ್ಕಪಕ್ಕದ ಜಮೀನಲ್ಲಿ ಯಾರಿದ್ದಾರೆ, ಇವರು ಜೋಡಿದಾರರು ಅಂತ ಹೇಳಿದ್ನಲ್ಲ, ಚೆಲುವೇಗೌಡರು ಮತ್ತೆ ಅವ್ರ ಮಕ್ಳು ಯಾರಿದ್ದಾರೆ, ಅವರು ಕೂಡ ಅಕ್ಕಪಕ್ಕ ಜಮೀನಲ್ಲಿ ಅವರು ಕೂಡ ತುಂಬಾ ಯಾವ ಖಾತೆಯು ಪಾಣಿಯು ಮತ್ತೆ ಅವ್ರಿಗೂ ಇಲ್ಲ, ಅವರು ಕೂಡ ಖಾತೆ ಪಾಣಿ ಮಾಡಿಸ್ಕೊಂಡು ಓಡಾಡ್ತಾ ಇದ್ದಾರೆ. ಇದು ಅಲ್ಲಿರುವಂತಹ ಸುಮಾರು ಜನರ ಸಮಸ್ಯೆ ಇದು. ಆದ್ರೆ ತಮ್ಮದ ಜಮೀನನ್ನು ಸೇರಿ ನಮ್ಮ ಜಮೀನು ನಮ್ದೇ ಸಂಬಂಧಪಟ್ಟಿದ್ದು, ಇವುದು ಅವ್ರದಲ್ಲ, ನಮ್ಮ ಜಮೀನು ನಮ್ಗೆ ಬಿಡಬೇಕು, ನೀವು ಹೊರಟೋಗ್ಬೇಕು ಜಮೀನಿಂದ, ಅವತ್ತಿಂದನೂ ದಬ್ಬಾಳಿಕೆ ಮಾಡ್ಕೊಂಡು ಬಂದಿರುವಂತಹ ಒಂದು ಕುಟುಂಬ ಇದು. ಇದನ್ನ ನಮ್ಮ ತಾತ ನಮ್ಮ ಅಪ್ಪಂದ್ರು ಕೂಡ ಅನುಭವಿಸ್ಕೊಂಡು ಬಂದಿದ್ದಾರೆ.
ನಾನು ಇದನ್ನು ಸವಿಸ್ತಾರವಾಗಿ ಯಾಕೆ ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಕೆಲವು ಅಪೂರ್ಣ ಮಾಹಿತಿಗಳಿಂದ ರಾಂಗ್ ಮೆಸೇಜ್ ಹೋಗುತ್ತೆ. ಅಧಿಕಾರಿಗಳಿರ್ಬೋದು, ಸರ್ಕಾರಕ್ಕಿರ್ಬೋದು, ಜನಗಳಿರ್ಬೋದು, ಸಮಾಜಕ್ಕಿರ್ಬೋದು. ರಾಂಗ್ ಮೆಸೇಜ್ ಹೋಗೋದಕ್ಕಿಂತ ನಾನು ಬುಡದಿಂದ ರೂಟಿಂದ ಬಂದ್ಬಿಟ್ರೆ, ಇನ್ಫಾರ್ಮೇಶನ್ ಕೊಟ್ಬಿಟ್ರೆ ಅಪ್ ಟು ಡೇಟ್ ಏನು ಅಂದ್ಕೊಂಡು ನಿಮ್ಗೆ ಚೆನ್ನಾಗಿ ಗೊತ್ತಾಗುತ್ತೆ ಸ್ನೇಹಿತರೆ. ಏನಾಗುತ್ತೆ ಅವಾಗ, ಅವತ್ತಿಂದ ಈ ಜಮೀನು ನಿಮ್ದಲ್ಲ, ನಿಮ್ಗೆ ಯಾಕೆ ಜಮೀನು, ನಮ್ಮನೆ ಜೀತ ಮಾಡಕ್ ಕೊಟ್ಟಿರೋದು, ನಮ್ಮನೆ ಜೀತ ಮಾಡಕ್ಕಿರೋರು ನೀವು, ನಿಮ್ಗೆಲ್ಲ ಯಾಕೆ ಇದು ಮಾಡಬೇಕು, ಹಾಗೆ ಹೀಗೆ ಅನ್ಕೊಂಡು ನೀವು ಇದೆಲ್ಲ ಜಾತಿಗೆ ನಿಂದನೆ ಮಾಡ್ಕೊಂಡು, ದೌರ್ಜನ್ಯ ಮಾಡ್ಕೊಂಡು, ದಬ್ಬಾಳಿಕೆ ಮಾಡ್ಕೊಂಡು ಅವತ್ತಿಂದನೇ ಬಂದಿದ್ದಾರೆ ಬಿಡಿ. ಇದೆಲ್ಲರೂ ಗೊತ್ತಿದೆ, ಇವತ್ತು ಅದೇ ನಡೀತಾ ಇದೆ. ನಾವೇನೋ ಒಂದಷ್ಟು ಅಕ್ಷರಗಳನ್ನ ಕಲಿತು ಒಂದಷ್ಟು ತಿಳ್ಕೊಂಡು ಏನೋ ಮಾಡಿ, ಇಲ್ಲ ನಮ್ಮ ಪೂರ್ವಿಕರ ಆಸ್ತಿ, ನಮ್ಮ ಪೂರ್ವಜರ ಆಸ್ತಿ, ನಾವು ಇರಬೇಕು, ನಾವು ಅನುಭವಿಸಬೇಕು, ಅವ್ರಿಗೆ ಒಂದು ಹೆಸರಿಗೆ ನಾವು ಒಂದು ಗೌರವನ ತರಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಕೂಡ ನಾವು ಅದನ್ನ ಅಲ್ಲಿ ಜಾಗದಲ್ಲಿ ಇದ್ಕೊಂಡು ನಮ್ಮ ಕೆಲಸನ ನಾವು ಮಾಡ್ಕೊಂಡು ಹೋಗ್ತಾ ಇದೀವಿ. ಇದರ ನಡುವೆಯೂ ಕೂಡ ಅವರು ಪದೇ ಪದೇ ಬಂದು ನಮಗೆ ತೊಂದರೆ ಕೊಡೋದು, ಇಲ್ಲಿಗಲ್ ಆಗಿ ಅನಧಿಕೃತವಾಗಿ ನಾವು ಇಲ್ಲದಿರುವ ಹೊತ್ತಿನಲ್ಲಿ ಬಂದ್ಬಿಟ್ಟು ಬೋರ್ ಹಾಕ್ಸೋಕೆ ಕಂಬ ಕೂರ್ಸಕ್ ಹೋಗೋದು, TC ಕೂರ್ಸಕ್ ಹೋಗೋದು. ಇದೇ ರೀತಿ ಅವರು 2 ಬೋರನ್ನು ಹಾಕಿ ಇಲ್ಲಿಗಲ್ ಆಗಿ ಅವ್ರು ಕರೆಂಟ್ ಅನ್ನ ತಗೊಂಡು ವಿದ್ಯುತ್ ಸಂಪರ್ಕವನ್ನು ಪಡ್ಕೊಂಡು ಇವತ್ತು ಅವರು ಒಂದಷ್ಟು ಭಾಗಕ್ಕೆ ಬೆಳೆಯನ್ನ ಹಾಕಿ ಅನುಭವದಲ್ಲಿದ್ದಾರೆ, ಒತ್ತುವರಿ ಮಾಡ್ಕೊಂಡಿದ್ದಾರೆ. ಸೊ ಇದನ್ನು ನಾವು ಪ್ರಶ್ನೆ ಮಾಡಿದಾಗ ಅವರು ಕೂಡ ದೌರ್ಜನ್ಯಗಳು. ಏನ್ ಮಾಡ್ಕೋತೀರಾ, ಯಾಕೆ ಒತ್ತುವರಿ ಮಾಡ್ಕೊಂಡಿದ್ದಾರೆ, ತೆರವು ಮಾಡ್ಕೊಂಡು. ಇದಕ್ಕೆ ಸಂಬಂಧಪಟ್ಟಂಗೆ ನಾನು KEB ಅಧಿಕಾರಿಗಳಿಗೂ ಹೋಗಿ ಲೆಟರ್ ಬರ್ದಿದ್ದೀನಿ. ನೀವು ಇಲ್ಲಿಗಲ್ಲಾಗೆ ಯಾವುದೇ ದಾಖಲೆಗಳಿದಂಗೆ ಅಲ್ಲಿ ನೀವು ಕನೆಕ್ಷನ್ ಕೊಟ್ಟಿದ್ದೀರಾ ವಿದ್ಯುತ್ ಸಂಪರ್ಕ, ಅದನ್ನ ನೀವು ಸ್ಟಾಪ್ ಮಾಡಬೇಕು ಅಂತ ಹೇಳಿದೀನಿ. ಅದಕ್ಕೆ ಅವ್ರು ಹಂಗೆ ಮಾಡಕ್ ಬರಲ್ಲ, ನೀವೇನ್ ಮಾಡ್ಕೋತೀರ ಮಾಡ್ಕೊಳ್ಳಿ ಅಂದ್ಕೊಂಡು ಇದೇ ನಮ್ಮ ಕುಣಿಗಲ್ KEB ಇಂಜಿನಿಯರ್ ಅವರು ಕೂಡ ನಮಗೆ ಎಂಡಾರ್ಸ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಅದು ಸಂಬಂಧಪಟ್ಟಂಗೆ ನಾನು ಕಾನೂನು ಹೋರಾಟ ಮುಂದುವರಿತದೆ. ಸೊ ಈ ತರ ಇವರು ಏನ್ ಮಾಡಿದ್ದಾರೆ, ಇಲ್ಲಿಗಲ್ ಆಗಿ ಒಂದು ಬೋರನ್ನು ಹಾಕೊಂಡು ಅವರು ಅನಧಿಕೃತವಾಗಿ ನಾವು ಒತ್ತುವರಿ ಮಾಡ್ಕೊಂಡು ಬರ್ತಾರ ಜನ ತಡೆಯೋದಕ್ಕೋಸ್ಕರ. ಅದಲ್ಲದೆ ನಾವಿಲ್ಲದ ಹೊತ್ತಿನಲ್ಲಿ ಮತ್ತೆ ಮುಂದುವರೆದು ಇನ್ನೂ ಒಂದಷ್ಟು ಜಾಗವನ್ನು ಒತ್ತುವರಿ ಮಾಡ್ಕೊಳ್ಳೋಕೆ ಅಂತ ಬಂದಾಗ ನಾವು ನಮ್ಮ ಜಮೀನಲ್ಲೇ ಹೋಗಿ ನಾವು ಮನೆಯನ್ನು ಕಟ್ಕೊಂಡು ವಾಸ ಮಾಡೋಕೆ ಶುರು ಮಾಡ್ತೀವಿ. ಯಾಕೆ ನಾವಿಲ್ಲದಿರೋ ಹೊತ್ತಿನಲ್ಲಿ ಇವೆಲ್ಲ ಮಾಡ್ತಾ ಇದ್ದಾರೆ, ಯಾಕಂದ್ರೆ ಅವ್ರ ಪಕ್ಕದಲ್ಲೇ ಇರುವಂತರು. ಆ ಸಂದರ್ಭದಲ್ಲಿ ನಾವು ಅಲ್ಲಿ ಹೋಗಿ ನಾನು ಮನೆಯನ್ನ ಕಟ್ಟಿ ಅಲ್ಲಿ ಒಂದು ನಾವು 24 ಗಂಟೆ ನಮ್ಮ ಜಮೀನನ್ನು ಕಾಯುವಂತಹ ಕೆಲಸವನ್ನು ನಾವು ಮಾಡ್ತೀವಿ. ಅದರ ಜೊತೆಗೆ ನಮ್ಮ ಸಂಬಂಧಿಕರು, ನಮ್ಮ ಅಣ್ಣ ತಮ್ಮದರು, ನಮ್ಮ ಅಕ್ಕ ತಂಗಿರು ಎಲ್ಲರೂ ಕೂಡ ಆ ಜಾಗದಲ್ಲಿ ಕೂತ್ಕೊಂಡು ನಮ್ಮ ಅಲ್ಲಿ ಅನುಭವಿಸ್ಕೊಂಡು ಆ ಜಾಗನ ಬರ್ತಾ ಇದ್ದಾರೆ. ಇತ್ತೀಚೆಗೆ ನಮ್ಮ ನಮ್ಮ ಸಹೋದರರು ಅಲ್ಲೆಲ್ಲ ಅವ್ರಿಗೆ ಇರ್ಬೇಕಾದ್ರೆ, ಯಾಕಂತ ಹೇಳಿದ್ರೆ ಅವರು ಕೂಡ ಅವ್ರ ಜಮೀನಲ್ಲಿ ಅವ್ರ ತಾತ ಮುತ್ತಾಂತರ ಜಮೀನು ನನಗೆ ಎಷ್ಟು ಅಧಿಕಾರ ಇದೆ ಅವ್ರಿಗೂ ಅಷ್ಟೇ ಅಧಿಕಾರ ಇರುತ್ತೆ. ಅದನ್ನ ಅನುಭವಿಸ್ಕೊಂಡು ಹೋಗೋದಕ್ಕೆ ಅವರು ನಮ್ಮ ತಾಯಿಗೋಸ್ಕರ ಒಂದು ಮನೆಯನ್ನು ಕೊಟ್ಟು ಅಲ್ಲಿ ಒಂದು ಶೌಚಾಲಯನ ಕಟ್ಟಬೇಕು ಅಂತೆಲ್ಲ, ಯಾಕೆಂದ್ರೆ ವೃದ್ಧೆ ಆಯ್ತಾ, ಯಾವಾಗ ಅರ್ಧ ರಾತ್ರಿ ಈಚೆ ಕಡೆ ಹೊರಗಡೆ ಬರೋಕ್ಕಾಗೋದಿಲ್ಲ ಅಂತ ಸಮಯದಲ್ಲಿ ಒಂದು ಮನೆ ಕಟ್ಕೊಂಡು ಸೇಫ್ಟಿಯಾಗಿ ಕ್ಷೇಮಕ್ಕೋಸ್ಕರ, ಆಮೇಲೆ ಒಂದು ವಾಶ್ರೂಮ್ ಒಂದು ಟಾಯ್ಲೆಟ್ ಅನ್ನು ಕಟ್ಟಬೇಕು ಅನ್ನೋ ನಿಟ್ಟಲ್ಲಿ ಅವ್ರ ಗೋಡೆ ಎಲ್ಲ ಎತ್ತಿ ಕಟ್ಟಿರುವಂತ ಸಂದರ್ಭದಲ್ಲಿ ಈಗ ಯಾರು ಚೆಲುವೇಗೌಡ ಇವರ ಮೊಮ್ಮಕ್ಕಳು, ಅವರ ಮಕ್ಕಳು ಚೆಲುವೇಗೌಡ, ಜೋಡಿದಾರ್ ಚೆಲುವೇಗೌಡರು ಇವತ್ತಿಲ್ಲ, ಅವರ 4 ಜನ ಮಕ್ಕಳು ಅವರಿವತ್ತು ಬದುಕಿಲ್ಲ. ಅವರ ಮೊಮ್ಮಕ್ಕಳಾದಂತಹ ಪರಶುರಾಮ್, ನಾಗರಾಜು, ಲಕ್ಷ್ಮಣಗೌಡ, ರಮೇಶ್ ಚೆಲುವೇಗೌಡ, CC ಚೆಲುವೇಗೌಡ, ಇದಕ್ಕೆ ಇವರು ಮತ್ತು ಇವರ ಕುಟುಂಬದ ಅವರ ಹೆಂಡತಿ ಮಕ್ಕಳು ಆದಿಯಾಗಿ ಎಲ್ಲರೂ ಕೂಡ ರಾತ್ರಿ ನಾವು ಅಲ್ಲಿ ಇದ್ದಂತಹ ಸ್ಥಳದಲ್ಲಿ ನಾವು ನಮ್ಮ ಕೆಲಸದಲ್ಲಿ ಮಗ್ನಾರದ ಸಂದರ್ಭದಲ್ಲಿ ನಮ್ಮ ತಾಯಿ ಮತ್ತೆ ನಮ್ಮಕ್ಕ ಈ ತರ ಒಂದು ಹಿರಿ ಜೀವ ಮತ್ತೆ ಒಂದು ಹೆಣ್ಮಕ್ಳು ಇರುವಂತ ಸಂದರ್ಭದಲ್ಲಿ ಏಕಾಏಕಿ ಇವರು ಒಂದು 25, 30, 40 ಜನ ಏಕಾಏಕಿ ಹೋಗಿ ಅವ್ರ ಕಲಿ ವೆಪನ್ಸ್, ಇವತ್ತು ಅದೆಲ್ಲ ನಮ್ಮ ಹತ್ರ ದಾಖಲೆಗಳಿದಾವೆ. ಆ ವೆಪನ್ಸ್ ಅನ್ನ ಇಟ್ಕೊಂಡು ಹೋಗಿ ಅವ್ರಿಗೆ ಹೆದರಿಸಿ ಬೆದರಿಸಿ ಅವ್ರು ಕಟ್ಟಿದಂತ ಗೋಡೆಗಳನ್ನ ಕೆಡವಿ, ಅವ್ರು ಕಟ್ಟಿದಂತ ಅವ್ರು ಹಾಕಿದಂತ ಬುನಾದಿಗಳನ್ನ ಕೆಡವಿ, ಫೌಂಡೇಶನ್ ಕೆಡವಿ ಉದ್ದಟತನ ಹಾಗೂ ದೌರ್ಜನ್ಯ ಎಸಗಿದ್ದಾರೆ ಅವರು. ನೋಡಿ ಸ್ನೇಹಿತರೆ, ಎಲ್ಲದಕ್ಕೂ ಕಾನೂನು ಅಂತ ಇದೆ. ನಾನು ಸಂವಿಧಾನ ಬಿಟ್ಟು ಯೋಚನೆ ಮಾಡಲ್ಲ, ಕಾನೂನ ಕೈ ತೊಗೊಳ್ಳೋದಿಲ್ಲ. ಯಾಕೆ ನಾವು ಕಾನೂನು ಅಡಿಯಲ್ಲಿ ನಾವು ಏನಾಗಬೇಕು ನಮ್ಮ ಹಕ್ಕುಗಳನ್ನ ಪ್ರತಿಪಾದಿಸ್ತಾ ಇದ್ದೀವಿ. ಆ ನಡುವೆ ಅವತ್ತಿಂದ ಇವತ್ತರೂ ಕೂಡ ಜಮಾದ ನಡೀತಾ ಇತ್ತಲ್ಲ ಪಾಳೆಗಾರಿಕೆ, ಅವತ್ತಿನ ಅದೇ ಅವರು ಮೈಂಡ್ ಸೆಟ್ ಅನ್ನ ಇಟ್ಕೊಂಡು ಇವತ್ತು ಎಲ್ಲ ಬಂದು ರಾತ್ರಿ ಯಾವುದೇ ಕಾನೂನಿನ ಪರಿಜ್ಞಾನ ಇಲ್ದೇನೆ, ಕಾನೂನಿನ ಭಯ ಇಲ್ದೇನೆ ಬಂದು ಏಕಾಏಕಿ ಹಗಲೊತ್ತಲ್ಲೇ ಬಂದು ಗೋಡೆಗಳನ್ನ ಕೆಡವಿ ಅವ್ರಿಗೆ ಅವಾಚ್ಯ ಶಬ್ದಗಳಿಂದ ಬೈದಿ ಜಾತಿ ನಿಂದನೆ ಮಾಡಿ ಅವ್ರ ಮೇಲೆ ಹಲ್ಲೆ ಮಾಡಿ ಇವತ್ತು ನಮ್ಮ ತಾಯಿ ಅಡ್ಮಿಟ್ ಆಗಿದ್ದಾರೆ ಕುಣಿಗಲ್ ಸರ್ಕಾರಿ ಆಸ್ಪತ್ರೆಯಲ್ಲಿ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಮೊದಲೇ ಹೇಳಿದ್ದೀವಿ, ಸೊ ಇಲ್ಲಿ ನಮಗೆ ತೊಂದರೆ ಕೊಡಬೇಡಿ, ನಿಮ್ಮ ಅಪ್ಪ ತಾತ ಮುತ್ತಾಂತರೆಲ್ಲ ಕೊಟ್ಟದಾಗಿದೆ, ಆದ್ರೆ ಅದು ಬೇಡ. ಇವಾಗ ನಿಮ್ ಜಮೀನಲ್ಲಿ ನೀವಿರಿ, ಯಾಕಂದ್ರೆ ಅಕ್ಕಪಕ್ಕ 100 ಎಕರೆ ಅವ್ರಿಗಿದೆ ಸ್ನೇಹಿತರೆ, 100 ಎಕರೆ ಅವ್ರಿಗಿದೆ. ನಾವು ನಮ್ಮ ಜಮೀನಲ್ಲಿ ಇದ್ದೀವಿ, ಅವ್ರ ಜಮೀನಲ್ಲಿ ನಾವೇನೋ 1 ಕುಂಟೆ ಜಮೀನು ಅವ್ರಿಗೆ ನಾವು ಹೋಗಕ್ಕಾಗುತ್ತಾ? ನಮ್ಮದಲ್ಲ ಜಮೀನಿಗೆ ನಾವು ಯಾರಾದ್ರೂ ಹೋಗಕ್ಕಾಗುತ್ತಾ? ಯಾವತ್ತೂ ಹೋಗಕ್ಕಲ್ಲ. ಅಂತ ದುರಾಸೆ ಅಥವಾ ಕೆಟ್ಟ ಬುದ್ಧಿ ನಮ್ಗೆ ಯಾವತ್ತೂ ಇಲ್ಲ, ಇವತ್ತೂ ಇಲ್ಲ, ಬೇಕಾಗಿಲ್ಲ. ನಮ್ಮ ಪೂರ್ವಿಕರ ಜಮೀನು, ನಮ್ಮ ಪೂರ್ವಿಕರ ಸೊತ್ತು, ನಮ್ಮ ಪೂರ್ವಿಕರು ನೆಲೆಸಿದ್ದ ಜಾಗ, ಪೂರ್ವಜರ ನಾಡು, ಪೂರ್ವಜರ ಭೂಮಿ ಅದು. ಅಲ್ಲಿ ಇರೋದಕ್ಕೆ ನಮ್ಗೆಲ್ಲ ಅಧಿಕಾರ ಇದೆ. ಸರ್ಕಾರ ಕೊಟ್ಟಿರುವಂತಹ ಅಧಿಕಾರ ನಮಗಿದೆ. ಇಂತಹ ಸಂದರ್ಭದಲ್ಲಿ ನೀವು ಯಾವುದೇ ದಾಖಲೆಗಳಿಲ್ಲದೇ, ಯಾವ ಅಧಿಕಾರಗಳಿಲ್ಲದೇ
ನೀವು ಏಕಾಏಕಿ ಬಂದ್ಬಿಟ್ಟು ನಮ್ಮ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ಮಾಡಿಕೊಂಡು ನಾವಿಲ್ಲರ ಸಮಯದಲ್ಲಿ ಹೆಣ್ಮಕ್ಳಿರೋ ಸಮಯದಲ್ಲಿ ಗೋಡೆಗಳನ್ನು ಕೆಡವಿ ಬುನಾದಿಯಲ್ಲಿ ಅಗದು ಅವ್ರ ಮೇಲೆ ಹಲ್ಲೆ ಮಾಡಿ ಅವಾಚ್ಯ ಶಬ್ದಗಳಿಂದ ಬೈದು ನೀವು ಈ ಥರ ಎಲ್ಲ ಮಾಡಿ ಹೋಗಿದಾರಲ್ಲ, ಇದು ಯಾವ ನ್ಯಾಯ ಹೇಳಿ? ಅವ್ರ ಹತ್ರ ಏನು ದಾಖಲೆಗಳಿದ್ರೆ ಇದು ನಮ್ದು ಸಂಬಂಧ ಅಂತ ಹೇಳಿದ್ರೆ ಹೇಳಿ. ಅವರೊಂದು ಇದಕ್ಕಿಂತ ಮುಂಚೆ 1940ರಲ್ಲಿ ನಮಗೆ ನಮ್ಮ ತಾತ ಇದನ್ನ ಪರ್ಚೇಸ್ ಮಾಡಿದ್ದಾರೆ, ನಾವು ಅದು ಕ್ರಯಕ್ಕೆ ತಗೊಂಡಿದ್ದೀವಿ ಅನ್ನೋ ಯಾವುದೋ ಒಂದು ಇದನ್ನ ಹೇಳಿಕೆನೂ ಕೊಟ್ಟಿದ್ರು ಅವರು ಲಾಸ್ಟ್ ಟೈಮ್. ಇದೇ ಪದೇ 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 ಇದು ಸಂಘರ್ಷ ಆಗ್ತಾ ಇತ್ತು. ನಾವು ಏನಾದ್ರು ಮಾಡಕ್ ಹೋದಾಗ ಬಂದು ತಡೆಗಟ್ಟೋದು ತೊಂದರೆ ಕೊಡೋದು ಮಾಡಿದಾಗ ನಾವು ಹಲವಾರು ಬಾರಿ ಪೊಲೀಸ್ ಸ್ಟೇಷನ್ಗಳಿಗೆ ಹೋಗಿದ್ದೀವಿ. ಅವಾಗ ಬಂದು ರಾಂಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಅದು ನಮ್ಮ ಜಮೀನು ಸರ್, ನಾವು 1940 ನಾವು ಕ್ರಯಕ್ಕೆ ತಗೊಂಡಿದ್ವಿ. 1940 ಕ್ರಯಕ್ಕೆ ತಗೊಂಡ ಮೇಲೆ ಇವತ್ತು ಯಾಕೆ ನಿಮ್ಮ ಜಮೀನು ಅದು ನೀವು ಖಾತೆ ಪಣಿ ಮಾಡಿಸ್ಕೊಂಡಿಲ್ಲ? ನೀವು ಈ 1940 ನಮ್ಗೆ ಸ್ವಾತಂತ್ರ್ಯ ಬಂದಿತ್ತ? ಇನಾಮ್ ಅಬಾಲಿಷನ್ ಆಕ್ಟ್ ಯಾವಾಗ ಇಂಪ್ಲಿಮೆಂಟ್ ಆಗಿತ್ತು? ಇನಾಮ್ ರದ್ದಿಯಾತಿ ಕಾಯ್ದೆ ಯಾವಾಗ ಬಂತು? ಆ ಕಾಯ್ದೆ ಏನು ಹೇಳುತ್ತೆ? ಆ ಕಾಯ್ದೆ ಅಡಿಯಲ್ಲಿ ಯಾರ್ಯಾರ ಅನುಭವದಲ್ಲಿ ಇದ್ರು, ಯಾರ್ಯಾರ ಟೆನೆನ್ಸಿನಲ್ಲಿ ಇದ್ರು, ಅವ್ರಿಗೆಲ್ಲ ಟೆನೆನ್ಸಿ ರೈಟ್ಸ್ ಅನ್ನು ಕೊಟ್ಟಿದ್ದು ಯಾರು ಅಲ್ವಾ? ಸೊ ನಾವು ಅಧಿಕಾರ ಇದೆ, ನಮ್ಮ ಹತ್ರ ದಾಖಲೆಗಳಿದೆ, ನಾವು ಯಾವ ಕೆಲಸ ಮಾಡಕ್ಕಲ್ಲ. ಯಾಕೆಂದ್ರೆ ಕಾನೂನು ನಾವು ಕೈ ತೊಗೊಳಕ್ ಹೋಗುವಂತ ಜನಾಂಗ ಅಲ್ಲ. ಯಾಕೆಂದ್ರೆ ನಾವು ತುಂಬಾ ಶೋಷಿತ ಸಮುದಾಯ, ದೌರ್ಜನ್ಯಕ್ಕೆ ಒಳಗಾದ ಸಮುದಾಯ. ನಮ್ಮದನ್ನೇ ನಮ್ದು ಅಂತ ಹೇಳ್ಕೊಳಕ್ಕಾಯ್ತಲ್ಲ, ಬೇರೆದನ್ನೇ ಹೆಂಗೆ ನಮ್ದು ಅಂತ ಹೇಳ್ಕೊಳಕ್ಕಾಗುತ್ತೆ ಸ್ನೇಹಿತರೆ? ಇವೆಲ್ಲ ಸಂಘರ್ಷಗಳ ನಡುವೆ ಬದುಕ್ತಾ ಇರೋಂತಹ ಜನ ನಮ್ದು. ನಾವೇನೋ ನಮ್ಮ ತಾಯಿ ಕೂಲಿ ನಾಲಿ ಮಾಲಿ ಮಾಡಿ ಒಂದು 2 ಅಕ್ಷರಗಳನ್ನ ಕಲ್ಸಿದಕ್ಕೆ ಇವತ್ತು ಏನೋ ಸಣ್ಣ ಜ್ಞಾನ ಇಟ್ಕೊಂಡು ಇದನ್ನ ಪ್ರಶ್ನೆ ಮಾಡ್ತಿದ್ರು ಕೂಡ ಇವತ್ತು ಕೂಡ ಅದೇ ದೌರ್ಜನ್ಯ. ಪೊಲೀಸ್ ಸ್ಟೇಷನ್ಗೆ ಹಲವಾರು ಬಾರಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ. AC ಅವರಿಗೆ ಕಂಪ್ಲೇಂಟು, DC ಅವರಿಗೆ ಕಂಪ್ಲೇಂಟು, SP ಆಫೀಸ್ಗೆ ಕಂಪ್ಲೇಂಟು, DYSP ಆಫೀಸ್ಗೆ ಕಂಪ್ಲೇಂಟು, ತಹಶೀಲ್ದಾರ್ ಆಫೀಸ್ ಕಂಪ್ಲೇಂಟು, ಸಮಾಜ ಕಲ್ಯಾಣಕ್ಕೆ ಕಂಪ್ಲೇಂಟು, EDಗೆ ಕಂಪ್ಲೇಂಟು, ಜಾರಿ ನಿರ್ದೇಶನ, ಇಲ್ಲಿಗೆಲ್ಲ ಕಂಪ್ಲೇಂಟ್ ಅನ್ನು ಕೊಟ್ಟು ನಮ್ಮ ನ್ಯಾಯಕ್ಕೋಸ್ಕರ, ನಮ್ಮ ಭೂಮಿಗೆ ಇರುವಂತಹ ಅಧಿಕಾರಕ್ಕೋಸ್ಕರ ನಾವು ಹೋರಾಟ ಮಾಡ್ತಾ ಇದ್ದಾಗ ಇದೆಲ್ಲವನ್ನು ಬದಿಗೊತ್ತಿ ಯಾರು ಏನು ಮಾಡ್ಕೊಳ್ಳಕ್ಕಾಗಲ್ಲ, ನಮ್ಮನ್ನ ಸರ್ಕಾರವೂ ಏನು ಮಾಡ್ಕೊಳ್ಳಕ್ಕಾಗಲ್ಲ, ಕಾನೂನು ಏನು ಮಾಡ್ಕೊಳ್ಳಕ್ಕಾಗಲ್ಲ, ಇವರು ಏನು ಮಾಡ್ಕೊಳ್ಳಕ್ಕಾಗಲ್ಲ ಅನ್ನೋ ಮನೋಭಾವದಿಂದ, ಆ ದೌರ್ಜನ್ಯದ ಮನೋಭಾವ, ಅದು ಅಹಂಕಾರದ ಮನೋಭಾವ, ಅದು ಈ ಪಾಳೆಗಾರಿಕೆ ಅವ್ರ ಜೋಡಿದಾರ ವಂಶ ಅಲ್ವಾ ಅದು. ಆ ಪಾಳೆಗಾರಿಕೆ ಅವತ್ತಿಂದ ಬಂದಿರುವಂಥದ್ದು ಮೈಂಡ್ ಸೆಟ್, ಅದು ಇದು ನಮ್ಮದು, ಯಾರು ಕೊಡ್ಬೇಕಾಗಿಲ್ಲ ನಮಗೆ, ಇವರು ಜೀತ ಮಾಡಕ್ ಕೊಟ್ಟಿರೋರು, ಇವರು ಕೃಷಿ ಮಾಡಕ್ ಕೊಟ್ಟಿರೋರಲ್ಲ, ನಮ್ಮ ಮನೋಭಾವದಲ್ಲಿ ಮಾಡ್ತಾರ ಅಂತ. ಇದು ನೋಡಿ, ಇದು ಇವತ್ತು ಹೇಳ್ತೀವಿ, ಇವತ್ತು ಎಲ್ಲಿದೆ ದೌರ್ಜನ್ಯ, ಎಲ್ಲಿದೆ ಶೋಷಣೆ ಅಂದ್ಕೊಂಡು ನಾನೇ ಹೇಳ್ತಾ ಇದ್ದೀನಿ. ನೋಡಿ ಸ್ವಾಮಿ, ಇದಕ್ಕೆ ಸಂಬಂಧಪಟ್ಟಂತ ವಿಡಿಯೋಗಳು, ಫೋಟೋಗಳು, ಆ ತಾಯಿ ನನ್ನ ತಾಯಿ ನಾ ಇಲ್ಲದೆ ಇದ್ದಾಗ ಅವ್ರನ್ನ ಕಾಲು ಕಟ್ಕೋತಾ ಇದ್ದಾರೆ, ಕೆಡಬೇಡ್ರಪ್ಪ, ಕಷ್ಟಪಟ್ಟು 1 ರೂಪಾಯಿಗೂ ಕಷ್ಟಪಟ್ಟಿದ್ದೀವಿ, ಕಟ್ಟಿದ್ದೀವಿ, ನಿಮ್ಮ ಕಾಲು ಮುಗಿತಿ, ನಿಮ್ಮ ಕೈ ಮುಗಿತಿ ಅಂತ ಅವ್ರು ಬೇಡ್ಕೋತಾ ಇದ್ರು ಕೂಡ ನೀವು ಹೋಗಿ ಅವ್ರ ಮುಂದೆ ಕೆಡವಿ ಅವ್ರನ್ನ ಮೇಲೆ ಹಲ್ಲೆ ಮಾಡಿ ಇದನ್ನೆಲ್ಲ ಮಾಡಿದ್ದಾರೆ ಸ್ವಾಮಿ. ಇದು ಯಾವ ನ್ಯಾಯ? ಯಾವ ಕಾಲದಲ್ಲಿ ಬದುಕ್ತಾ ಇದೀವಿ ನಾವು? ಎಲ್ಲಿದೆ ನಮ್ಮ ರಕ್ಷಣೆ? ಯೋಚನೆ ಮಾಡಿ. ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲರ ಗಮನಕ್ಕೂ ತರಲಾಗಿದೆ. ನಾನು ನಮ್ಮ ದಲಿತ ಸಂಘಟನೆಗಳು, ನಮ್ಮ ಹೋರಾಟ ಸಮಿತಿಗಳು ಏನಿದೆ ಎಲ್ಲರ ಗಮನಕ್ಕೂ ತಂದಿದ್ದೀನಿ. ದಯಮಾಡಿ ಇದನ್ನು ತುಂಬ ಗಂಭೀರವಾಗಿ ತಗೊಬೇಕು. ಯಾಕೆ ಅಂದರೆ ನಮ್ಮಂಥವ್ರಿಗೇನೆ ಅಟ್ಲೀಸ್ಟ್ ನಾವು 4 ಜನ ಸಂಪರ್ಕ ಪಡ್ಕೊಂಡು ಪ್ರಶ್ನೆ ಮಾಡುವಂಥ ಸಣ್ಣ ಮನೋಭಾವ ಇರುವಂಥವ್ರಿಗೆ ಈ ಥರ ಸಮಸ್ಯೆ ಉದ್ಭವ ಆದರೆ ಇನ್ನು ಅಸಹಾಯಕರು, ಅಬಲರು, ಇವರ ಅಮಾಯಕರು, ಇವರ ಗತಿ ಏನಾಗಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಎಲ್ಲಿದೆ ದೌರ್ಜನ್ಯ, ಎಲ್ಲಿದೆ ಶೋಷಣೆ ಅಂತ ಕೇಳ್ತಿರಲ್ಲ ನೀವು. ಈಗ ನೀವು ಮಾಡಿರೋದೇನು? ದೌರ್ಜನ್ಯ ಅಲ್ಲದೆ ಏನು? ಶೋಷಣೆ ಅಲ್ಲದೆ ಏನು? ದಬ್ಬಾಳಿಕೆ ಅಲ್ಲದೆ ಏನು? ಹಲ್ಲೆ ಅಂದ್ರೆ ಏನು? ನಿಮ್ಗೆ ಯಾವ ಅಧಿಕಾರ ಇದೆ? ನಿಮ್ಮದೇನಾರು ಆಗಿದ್ರೆ ಕಾನೂನು ಪ್ರಕಾರವಾಗಿ ನೀವು ಪಡ್ಕೊಬೋದು. ನೀವು ಹೋಗಿ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡ್ಬೋದು, ಸರ್ಕಾರದಲ್ಲಿ ಪ್ರಶ್ನೆ ಮಾಡ್ಬೋದು. ಇದು ನಮ್ಮ ಜಮೀನು ಸ್ವಾಮಿ, ನಮಗೆ ಮಾಡಿಕೊಡಿ ಸ್ವಾಮಿ, ನಮ್ಗೆ ಕೊಡಿ ಸ್ವಾಮಿ ಕೇಳಿ. ಸರ್ಕಾರ ಕೊಟ್ಟರೆ ನೀವು ತಗೊಳ್ಳಿ, ಸರ್ಕಾರ ಕೊಟ್ಟರೆ ನೀವು ತಗೊಳ್ಳಿ, ಅಥವಾ ಕೋರ್ಟ್ ಕೊಟ್ಟರೆ ನೀವು ತಗೊಳ್ಳಿ. ಆ ಕೋರ್ಟ್ ಆದೇಶ ತಗೊಂಬಂದು ನಾವು ಬಿಟ್ಕೊಡ್ತೀವಿ, ನಾವು ಮನೆ ಕಟ್ಟಿರೋದು ಬಿಟ್ಕೊಡ್ತೀವಿ, ನಮ್ಮ ಜಮೀನನ್ನ ಬಿಟ್ಕೊಡ್ತೀವಿ, ಒತ್ತು ಕೊಟ್ಟಿರೋದು ಬಿಟ್ಕೊಡ್ತೀವಿ. ಏನು ಇಲ್ಲದೆ ದೌರ್ಜನ್ಯದ ಒಂದೇ ಒಂದು ಮನಸ್ಥಿತಿಯಿಂದ ನಮ್ಗೆ ಯಾರು ಏನು ಮಾಡ್ಕೊಳ್ಳಕ್ಕಾಗಲ್ಲ ಅನ್ನೋ ಒಂದೇ ಒಂದು ಅಹಂಕಾರದ ಒಂದು ಮನಸ್ಥಿತಿಯಿಂದ ನೀವು ಬಂದ್ಬಿಟ್ಟು ನೀವು ಗೋಡೆಗಳೆಲ್ಲ ಉರುಳಿಸಿ ತಳಪಾಯ ಎಲ್ಲ ಹಾಳು ಮಾಡಿ ಎಲ್ಲರ ಮೇಲೆ ಹಲ್ಲೆ ಮಾಡ್ತೀರಾ ಅಂತ ಹೇಳಿದ್ರೆ ನಿಮ್ಮ ಮನಸ್ಥಿತಿ ಹೇಗಿರ್ಬೇಕು? ಯಾಕೆ ಅಂತ ಹೇಳಿದ್ರೆ ನಿಮ್ಮ ಹತ್ರ ಯಾವ ಆಧಾರಗಳು ಇಲ್ಲ, ನಿಮ್ಮ ಹತ್ರ ಯಾವ ದಾಖಲೆಗಳು ಇಲ್ಲ. ದಾಖಲೆ ಏನು ಇಲ್ದೇನೆ ಇಷ್ಟೆಲ್ಲ ದಬ್ಬಾಳಿಕೆ ಮಾಡ್ತಿದ್ದಾರೆ. ನಿಮ್ಮ ಹತ್ರ ಏನಾರ ಆಸ್ತಿಗೆ ಸಂಬಂಧಪಟ್ಟಂತಹ ಆಧಾರಗಳು, ದಾಖಲೆಗಳು ನಿಮ್ಮ ಹತ್ರ ಇದ್ರೆ ನಮ್ಮನ್ನು ಬಿಡ್ತಾ ಇದ್ರ ನೀವು? ಇವತ್ತು ನಮ್ಮದು ಅಂದ್ಕೊಂಡು ನಮ್ಮ ಹತ್ರ ಆಧಾರ ಇದ್ರೂ ಕೂಡ ಇಷ್ಟ ಮೇಲೆ ಇಷ್ಟು ಶೋಷಣೆ ನಡೀತಾ ಇದೆಯಲ್ಲ, ಇದಕ್ಕೇನು? ಹಾಗಾಗಿ ನಾನು ಇವತ್ತು ಇದನ್ನೆಲ್ಲ ನಮ್ಮ ಸಂಘಟನಾ ಸಮಿತಿಗಳಿಗೆ ಹೇಳಿದ್ದೀನಿ, ನಮ್ಮ ಹೋರಾಟಗಾರರಿಗೆಲ್ಲ ಗಮನಕ್ಕೆ ತಂದಿದ್ದೀನಿ, ಸರ್ಕಾರದ ಗಮನಕ್ಕೆ ತಂದಿದ್ದೀನಿ, ನ್ಯಾಯಾಲಯ ಗಮನಕ್ಕೆ ತಂದಿದ್ದೀವಿ, ಪೊಲೀಸ್ ಇಲಾಖೆಯ ಗಮನಕ್ಕೆ ತಂದಿದ್ದೀವಿ. ನಮಗೆ ನ್ಯಾಯ ಸಿಗಬೇಕು. ಇಷ್ಟ ಸ್ನೇಹಿತರೆ. ಯಾಕೆ ಅಂತ ಹೇಳಿದ್ರೆ ಈ ದಬ್ಬಾಳಿಕೆ ಎಷ್ಟು ವರ್ಷಗಳಿಂದ, 100 ವರ್ಷಗಳಿಂದ ನಡ್ಕೊಂಡ್ ಬಂದಿರೋದು. ಇವತ್ತು ಅದೇ ದಬ್ಬಾಳಿಕೆ ದೌರ್ಜನ್ಯಗಳು ಅಂತ ಹೇಳಿದ್ರೆ ಹೆಂಗೆ ಸಹಿಸಕ್ಕಾಗುತ್ತೆ? ಹಂಗಾರೆ ನಮ್ಮ ಸಂವಿಧಾನ ಇರೋದು ವ್ಯರ್ಥವಾ? ಇವ್ರಿಗೆ ಸಂವಿಧಾನ ಭಯ ಇಲ್ವಾ? ಕಾನೂನಿನ ಭಯ ಇಲ್ವಾ? ಸರ್ಕಾರದ ಭಯ ಇಲ್ವಾ? ಮತ್ತೆ ಇದು ಹೇಗೆ ಇವ್ರನ್ನ ಮಟ್ಟ ಹಾಕೋದು ಯಾರು? ದೌರ್ಜನ್ಯ ತಡೆಗಟ್ಟೋರು ಯಾರು? ಈ ನಿಟ್ಟಿನಲ್ಲಿ ಸ್ನೇಹಿತರೆ, ಇವತ್ತು ಯಾವುದೋ ಕಾಲದಲ್ಲಿ ಇತ್ತು ಅಂತ ಹೇಳ್ತಾರೆ ದೌರ್ಜನ್ಯ, ಇವತ್ತು ನಡೆದಿದೆ, ನಮ್ಮ ಕಣ್ಮುಂದೆ ನಡೆದಿದೆ, ನನ್ನ ಕಣ್ಮುಂದೆ ನಡೆದಿದೆ.
ಇದಕ್ಕೆ ನಮ್ಗೆ ರಕ್ಷಣೆ ಬೇಕು, ನ್ಯಾಯ ಬೇಕು. ಕಾನೂನಾತ್ಮಕವಾಗಿ ನಾವು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡಿ ಯಾರು ಇದಲ್ಲ ಪರಶುರಾಮು, ಲಕ್ಷ್ಮಣಗೌಡ, ರಮೇಶ್, ಚಲವೇಗೌಡ, ನಾಗರಾಜು ಇವರೆಲ್ಲ ಯಾರ್ಯಾರು ಇದ್ದಾರೆ ಎಲ್ಲರೂ ನಾವು ಅಕ್ಯೂಸ್ಡ್ ಮಾಡಿ ನಾವು ಫೈಲ್ ಮಾಡಿದ್ದೀವಿ. FIR ಆಗಿದೆ. ಇವಾಗ ನಾವು ಕಂಪ್ಲೇಂಟ್ ಮಾಡಿದ್ದೀವಿ. ಕುಣಿಗಲ್ ಪೊಲೀಸ್ ಠಾಣೆಯಲ್ಲಿ FIR ಆಗಿದೆ. ದಯವಿಟ್ಟು ಪೊಲೀಸ್ ಇಲಾಖೆಗೆ ದಯವಿಟ್ಟು ಕೇಳ್ಕೊತೀವಿ, ಅವರ ಮೇಲೆ ಕ್ರಮವನ್ನು ನೀವು ಜರುಗಿಸಬೇಕು. ದಯವಿಟ್ಟು ಕ್ರಮವನ್ನು ಜರುಗಿಸಬೇಕು. ಯಾಕೆ ಅಂತ ಹೇಳಿದ್ರೆ ನೀವು ಯಾವ ಕಾಲಮ್ನಲ್ಲಿ ಯಾವ ಸೆಕ್ಷನ್ ಅಲ್ಲಿ ಅವ್ರಿಗೆ ನೀವು ಕಮಿಟ್ ಮಾಡಿಸಿದ್ರ ಅದಕ್ಕೆ ಏನಾಗಬೇಕು ಆ ಶಿಕ್ಷೆನ ದಯಮಾಡಿ ಅದನ್ನ ನೀವು ಜಾರಿಗೊಳಿಸಬೇಕು. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಇವ್ರು ನಮ್ಮನ್ನು ಏನೂ ಮಾಡ್ಕೊಳಕ್ಕಾಗಲ್ಲ, ಯಾರು ಏನೂ ಮಾಡ್ಕೊಳಕ್ಕಾಗಲ್ಲ ಮೈಂಡ್ ಸೆಟ್ ಇರೋಂಥ ಒಂದು ಕುಟುಂಬ ಇದು. ಅವತ್ತಿಂದನೂ ನಡ್ಕೊಂಡ್ ಬಂದಿರೋದು ಇದು. ನಮ್ಮ ತಾತ ಮುತ್ತಾತರೆಲ್ಲ ಅನುಭವಿಸ್ಬಿಟ್ಟಿದ್ದಾರೆ ಎಷ್ಟೊಂಥರ. ಆದರೆ ನಾವು ಬದುಕಿದಂತಹ ಜಾಗ, ನಮಗೆ ಇರೋ ಅಧಿಕಾರ ಇರುವಂತಹ ಜಾಗ, ನಮಗೆ ಸರ್ಕಾರ ಕೊಟ್ಟಿರುವಂತಹ ಜಾಗನ ನೀವು ನಿಮ್ದಲ್ಲ ಅಂತ ನೀವು ಹೆಂಗೆ ಹೇಳ್ತೀರ ಸ್ವಾಮಿ? ನೀವೇನಾದ್ರು ನಿಮ್ದು ತೋರಿಸಿ, ನಮ್ದು ಅಂತ ತಿಳಿದಕ್ಕೆ ನಾವು ಬಿಟ್ಕೊಡ್ತೀವಿ. ಅದು ಸರ್ಕಾರದಿಂದ, ಕಾನೂನಿಂದ, ನ್ಯಾಯಾಲಯದಿಂದ ಏನಾರು ತಗೊಂಬನ್ನಿ. ಏನು ಇಲ್ಲದೆ ಸುಮ್ಸುಮ್ಗೆ ಎಲ್ಲ ನಮ್ದು ಅಂದ್ಬಿಟ್ರೆ ಯಾವ ಥರ ಇದು? ಹಾಗಾಗಿ ಇದೊಂದು FIR ಆಗಿದೆ. ನಾನು ಪೊಲೀಸ್ ಇಲಾಖೆ ಕೇಳ್ಕೊಳ್ಳೋದು ಇಷ್ಟನೇ, ದಯಮಾಡಿ ಅವ್ರ ಮೇಲೆ ಕ್ರಮ ಜರುಗಿಸಿ. ಯಾರು ತಪ್ಪು ಮಾಡಿದ್ರೆ ಅವ್ರೆಲ್ಲರಿಗೂ ಶಿಕ್ಷೆ ಆಗಬೇಕು. ಯಾಕೆಂದ್ರೆ ನಾವು ಸಾಂವಿಧಾನಿಕವಾಗಿ ನನ್ನ ಹೋರಾಟ ನಡೀತಾನೆ ಇದೆ, ಮುಂದೆ ಕೂಡ ನಡೀತದೆ. ಇದು ಪ್ರತಿ ಹಂತದಲ್ಲೂ ನಾನು ಪ್ರಶ್ನೆ ಮಾಡ್ತಾ ಹೋಗ್ತೀನಿ, ಪ್ರತಿ ಹಂತದಲ್ಲೂ ಪ್ರಶ್ನೆ ಮಾಡ್ತೀನಿ. ಇವತ್ತು ನನ್ನ ತಾಯಿ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಇವತ್ತು ಕೂಡ ಮಲಗಿದಾಳೆ. ಅರ್ಥ ಆಯ್ತಾ? ಸೊ ಇದಕ್ಕೆಲ್ಲವೂ ನಮ್ಮ ಹತ್ರ ಇದೆ. ಅವ್ರು ಕೆಡವಿರೋದಕ್ಕೆ, ಹಾಳು ಮಾಡೋದಕ್ಕೆ ವಿಡಿಯೋಗಳಿದ್ದಾವೆ, ಫೋಟೋಗಳಿದ್ದಾವೆ, ಮೆಡಿಕಲ್ ರಿಪೋರ್ಟ್ ಇದೆ, ಎಲ್ಲವೂ ಇದೆ. FIR ಕೂಡ ಆಗಿದೆ. ದಯಮಾಡಿ ಅಧಿಕಾರಿಗಳು, ಪೊಲೀಸರು ಈ ಒಂದು ಶೋಷಣೆ ವಿರುದ್ಧ, ದೌರ್ಜನ್ಯ ವಿರುದ್ಧ ಒಂದು ನ್ಯಾಯವನ್ನು ನೀಡಿ ನಮ್ಮ ರಕ್ಷಣೆ ಕೊಡಬೇಕು, ನಮ್ಮ ನ್ಯಾಯ ಕೊಡಬೇಕು ಅಂತ ಕೇಳ್ಕೊತೀನಿ. ನಮಸ್ಕಾರ.